ಆತ ಮೋಸ್ಟ್ ವಾಂಟೆಡ್ ಖತರ್ನಾಕ್ ಅಂತಾರಾಜ್ಯ ಕಳ್ಳ. ಒಂದು ಸಾರಿ ಫೀಲ್ಡ್ಗೆ ಇಳಿದ್ರೆ ಬರಿಗೈಯಲ್ಲಿ ವಾಪಸ್ ಬಂದಿರೋ ಇತಿಹಾಸನೇ ಇಲ್ಲ. ಆದ್ರೆ ಮೊನ್ನೆ ಆತನ ಅದೃಷ್ಟ ಸರಿಯಾಗಿರ್ಲಿಲ್ಲ ಅನ್ಸುತ್ತೆ. ಬೈಕ್ ಕಳವು ಮಾಡಿ ಇನ್ನೇನ್ ಎಸ್ಕೇಪ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಖಾಕಿ ಬಲೆಗೆ ಬಿದ್ದಿದ್ದ. ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಪೊಲೀಸರ ಬಲೆಗೆ ಬಿದ್ದ ನೂರಾರು ಬೈಕ್ ಕಳ್ಳ. ಕಲಬುರಗಿಯಲ್ಲಿ ಅಂತಾರಾಜ್ಯ ಬೈಕ್ ಕಳ್ಳನ ಬಂಧನ. ಸಾಲು ಸಾಲು ನಿಲ್ಲಿಸಿರುವ ಬೈಕ್ಗಳು, ಒಂದಕ್ಕಿಂತ ಒಂದು ದುಬಾರಿ ವಾಹನಗಳು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ಬೈಕ್ ವಶಕ್ಕೆ ಪಡೆದಿರುವ ಪೊಲೀಸರು. ಎಸ್, ಇದು ಕಂಡಿದ್ದು ಕಲಬುರಗಿಯಲ್ಲಿ. ಈ ಫೋಟೋದಲ್ಲಿರುವಂತಹ ಈತನೇ ನೋಡಿ, ಎಲ್ಲ ಬೈಕ್ ಕಳವು ಮಾಡಿದವ. ಈತನ ಹೆಸರು ಸಂಜಯ್ ಖೇಮು ರಾಠೋಡ್ ಅಂತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪಡದಾಳ ಗ್ರಾಮದ ನಿವಾಸಿ. ಹೆಸರಿಗೆ ಕೂಲಿ ಕೆಲಸ ಅಂತ ಹೇಳಿಕೊಂಡು ಮಾಡ್ತಿದ್ದು ಬೈಕ್ ಕಳವು. ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಿರ್ಯಾದಾರರಾಗಿರುವಂಥ ಶ್ರೀ ಭೀಮರಾಯ್ ಅವರು ಸ್ಟೇಷನ್ಗೆ ಬಂದು ಅವರು ಬೈಕನ್ನು 600 ಗ್ರಾಮದಿಂದ ಬಸವೇಶ್ವರ ದೇವಸ್ಥಾನದ ಪಕ್ಕದ ಸ್ಥಳದಲ್ಲಿ ತನ್ನ ಮೋಟಾರ್ ಸೈಕಲ್ ನಿಲ್ಲಿಸಿದ್ದೇನೆ ಮತ್ತು ಮರಳಿ ಬಂದು ನೋಡಿದಾಗ ತನ್ನ ಮೋಟಾರ್ ಸೈಕಲನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ದೂರನ್ನು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ 6/2026 ರೇವೂರು ಪೊಲೀಸ್ ಠಾಣೆಯಲ್ಲಿ. ಸಂತೆಗಳಲ್ಲಿ, ದೇವಸ್ಥಾನದ ಬಳಿ, ರಸ್ತೆ ಪಕ್ಕ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಬೈಕ್ಗಳೇ ಈತನ ಟಾರ್ಗೆಟ್. ಹೊಂಚು ಹಾಕಿ ಕ್ಷಣಾರ್ಧದಲ್ಲಿ ಕೀ ಮುರಿದು ಬೈಕ್ ಸಮೇತ ಎಸ್ಕೇಪ್ ಆಗಿಬಿಡ್ತಿದ್ದ. ಕದ್ದ ಬೈಕ್ಗಳನ್ನ ಕಮಿಷನ್ ದಂಧೆಯ ಮೇಲೆ ಮಾರಾಟ ಮಾಡ್ತಿದ್ದ. ಪೊಲೀಸರು ಸಂಜಯ್ ರಾಠೋಡನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಕದ್ದ ಎಲ್ಲ ಬೈಕ್ಗಳನ್ನ ಹೊಲದಲ್ಲಿ ಮುಚ್ಚಿ ಇಡುತ್ತಿದ್ದು ಅನ್ನೋದು ಗೊತ್ತಾಗಿದೆ ನೋಡಿ. ಅಫಜಲ್ಪುರ ತಾಲೂಕಿನ ಆತನೂರು ಗ್ರಾಮದ ನಿವಾಸಿ ಭೀಮರಾಯ್ ಎಂಬಾತ ದೇವಸ್ಥಾನದ ಮುಂದೆ ಬೈಕ್ ನಿಲ್ಲಿಸಿ ಬರೋಷ್ಟರಲ್ಲಿ ಕಳುವಾಗಿತ್ತು. ರೇವೂರು ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಪೊಲೀಸರಿಗೆ ತನಿಖೆ ನಡೆಸಿದಾಗಲೇ ಬೈಕ್ ಕಳ್ಳ ಸಂಜಯ್ ಕದ್ದ ಬೈಕ್ನಲ್ಲಿಯೇ ಹೋಗ್ತಿರುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇವನು ಕದ್ದಿದ್ದು ಕೇವಲ ಒಂದು ಬೈಕ್ ಅಲ್ಲ, ಸಾಕಷ್ಟು ಬೈಕ್ಗಳನ್ನ ಕದ್ದು ಮಾರಾಟ ಮಾಡ್ತಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಕಲಬುರಗಿ, ವಿಜಯಪುರ ಪಕ್ಕದ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ಕೂಡ ಕಳ್ಳತನ ಮಾಡಿರೋದು ಗೊತ್ತಾಗಿದೆ. ಈ ಕೇಸನ್ನು ಪತ್ತೆ ಮಾಡ್ಲಿಕ್ಕೆ ಚೆಕ್ ಮಾಡ್ತಾ ಇದ್ದಾಗ ಈ ಬೈಕು ಒಬ್ಬರ ಕಡೆ ಇದೆ ಅಂತ ಮಾಹಿತಿ ಬಂದಿದ ತಕ್ಷಣ ಅವರನ್ನು ನಾವು ಈ ಬಡದಾಳ ತಾಂಡ ಕ್ರಾಸ್ ಕಡೆ ಅವ್ರನ್ನ ಹಿಡಿದು ವಿಚಾರಣೆ ಮಾಡಲಾಗಿ. ಅವರ ಹೆಸರು ಸಂಜಯ್ ತಂದೆ ಖೇಮು ಚೌಹಾನ್ ಅಂತ, 46 ಇಯರ್ಸ್, ಕೂಲಿ ಕೆಲಸ ಮಾಡ್ತಾರೆ. ವಾಸ ಬಡದಾಳ ತಾಂಡ ಅಫಜಲ್ಪುರ ತಾಲೂಕದವರು ಆಗಿರ್ತಾರೆ. ಅವ್ರ ಕಡೆನೂ ಆವಾಗ KA32Y0120 ಬೈಕನ್ನು ಅವ್ರ ಕಡೆಯಿಂದ ರಿಕವರಿ ಮಾಡಲಾಗಿದೆ. ತದನಂತರ ಅವರು ಈ ಒಂದೇ ಬೈಕಿನ ಕಳ್ಳತನ ಅಲ್ಲ, ಬೇರೆ ಬೇರೆ ಬೈಕ್ಗಳನ್ನು ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಸದ್ಯ ಕಲಬುರಗಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಅಂತಾರಾಜ್ಯ ಬೈಕ್ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಪೊಲೀಸರ ಈ ಕ್ರಮದಿಂದ ಬೈಕ್ ಕಳೆದುಕೊಂಡವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆತ ಮೋಸ್ಟ್ ವಾಂಟೆಡ್ ಖತರ್ನಾಕ್ ಅಂತಾರಾಜ್ಯ ಕಳ್ಳ. ಒಂದು ಸಾರಿ ಫೀಲ್ಡ್ಗೆ ಇಳಿದ್ರೆ ಬರಿಗೈಯಲ್ಲಿ ವಾಪಸ್ ಬಂದಿರೋ ಇತಿಹಾಸನೇ ಇಲ್ಲ. ಆದ್ರೆ ಮೊನ್ನೆ ಆತನ ಅದೃಷ್ಟ ಸರಿಯಾಗಿರ್ಲಿಲ್ಲ ಅನ್ಸುತ್ತೆ. ಬೈಕ್ ಕಳವು ಮಾಡಿ ಇನ್ನೇನ್ ಎಸ್ಕೇಪ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಖಾಕಿ ಬಲೆಗೆ ಬಿದ್ದಿದ್ದ. ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಪೊಲೀಸರ ಬಲೆಗೆ ಬಿದ್ದ ನೂರಾರು ಬೈಕ್ ಕಳ್ಳ. ಕಲಬುರಗಿಯಲ್ಲಿ ಅಂತಾರಾಜ್ಯ ಬೈಕ್ ಕಳ್ಳನ ಬಂಧನ. ಸಾಲು ಸಾಲು ನಿಲ್ಲಿಸಿರುವ ಬೈಕ್ಗಳು, ಒಂದಕ್ಕಿಂತ ಒಂದು ದುಬಾರಿ ವಾಹನಗಳು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ಬೈಕ್ ವಶಕ್ಕೆ ಪಡೆದಿರುವ ಪೊಲೀಸರು. ಎಸ್, ಇದು ಕಂಡಿದ್ದು ಕಲಬುರಗಿಯಲ್ಲಿ. ಈ ಫೋಟೋದಲ್ಲಿರುವಂತಹ ಈತನೇ ನೋಡಿ, ಎಲ್ಲ ಬೈಕ್ ಕಳವು ಮಾಡಿದವ. ಈತನ ಹೆಸರು ಸಂಜಯ್ ಖೇಮು ರಾಠೋಡ್ ಅಂತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪಡದಾಳ ಗ್ರಾಮದ ನಿವಾಸಿ. ಹೆಸರಿಗೆ ಕೂಲಿ ಕೆಲಸ ಅಂತ ಹೇಳಿಕೊಂಡು ಮಾಡ್ತಿದ್ದು ಬೈಕ್ ಕಳವು. ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಿರ್ಯಾದಾರರಾಗಿರುವಂಥ ಶ್ರೀ ಭೀಮರಾಯ್ ಅವರು ಸ್ಟೇಷನ್ಗೆ ಬಂದು ಅವರು ಬೈಕನ್ನು 600 ಗ್ರಾಮದಿಂದ ಬಸವೇಶ್ವರ ದೇವಸ್ಥಾನದ ಪಕ್ಕದ ಸ್ಥಳದಲ್ಲಿ ತನ್ನ ಮೋಟಾರ್ ಸೈಕಲ್ ನಿಲ್ಲಿಸಿದ್ದೇನೆ ಮತ್ತು ಮರಳಿ ಬಂದು ನೋಡಿದಾಗ ತನ್ನ ಮೋಟಾರ್ ಸೈಕಲನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ದೂರನ್ನು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ 6/2026 ರೇವೂರು ಪೊಲೀಸ್ ಠಾಣೆಯಲ್ಲಿ.
ಸಂತೆಗಳಲ್ಲಿ, ದೇವಸ್ಥಾನದ ಬಳಿ, ರಸ್ತೆ ಪಕ್ಕ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಬೈಕ್ಗಳೇ ಈತನ ಟಾರ್ಗೆಟ್. ಹೊಂಚು ಹಾಕಿ ಕ್ಷಣಾರ್ಧದಲ್ಲಿ ಕೀ ಮುರಿದು ಬೈಕ್ ಸಮೇತ ಎಸ್ಕೇಪ್ ಆಗಿಬಿಡ್ತಿದ್ದ. ಕದ್ದ ಬೈಕ್ಗಳನ್ನ ಕಮಿಷನ್ ದಂಧೆಯ ಮೇಲೆ ಮಾರಾಟ ಮಾಡ್ತಿದ್ದ. ಪೊಲೀಸರು ಸಂಜಯ್ ರಾಠೋಡನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಕದ್ದ ಎಲ್ಲ ಬೈಕ್ಗಳನ್ನ ಹೊಲದಲ್ಲಿ ಮುಚ್ಚಿ ಇಡುತ್ತಿದ್ದು ಅನ್ನೋದು ಗೊತ್ತಾಗಿದೆ ನೋಡಿ. ಅಫಜಲ್ಪುರ ತಾಲೂಕಿನ ಆತನೂರು ಗ್ರಾಮದ ನಿವಾಸಿ ಭೀಮರಾಯ್ ಎಂಬಾತ ದೇವಸ್ಥಾನದ ಮುಂದೆ ಬೈಕ್ ನಿಲ್ಲಿಸಿ ಬರೋಷ್ಟರಲ್ಲಿ ಕಳುವಾಗಿತ್ತು. ರೇವೂರು ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಪೊಲೀಸರಿಗೆ ತನಿಖೆ ನಡೆಸಿದಾಗಲೇ ಬೈಕ್ ಕಳ್ಳ ಸಂಜಯ್ ಕದ್ದ ಬೈಕ್ನಲ್ಲಿಯೇ ಹೋಗ್ತಿರುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇವನು ಕದ್ದಿದ್ದು ಕೇವಲ ಒಂದು ಬೈಕ್ ಅಲ್ಲ, ಸಾಕಷ್ಟು ಬೈಕ್ಗಳನ್ನ ಕದ್ದು ಮಾರಾಟ ಮಾಡ್ತಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಕಲಬುರಗಿ, ವಿಜಯಪುರ ಪಕ್ಕದ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ಕೂಡ ಕಳ್ಳತನ ಮಾಡಿರೋದು ಗೊತ್ತಾಗಿದೆ. ಈ ಕೇಸನ್ನು ಪತ್ತೆ ಮಾಡ್ಲಿಕ್ಕೆ ಚೆಕ್ ಮಾಡ್ತಾ ಇದ್ದಾಗ ಈ ಬೈಕು ಒಬ್ಬರ ಕಡೆ ಇದೆ ಅಂತ ಮಾಹಿತಿ ಬಂದಿದ ತಕ್ಷಣ ಅವರನ್ನು ನಾವು ಈ ಬಡದಾಳ ತಾಂಡ ಕ್ರಾಸ್ ಕಡೆ ಅವ್ರನ್ನ ಹಿಡಿದು ವಿಚಾರಣೆ ಮಾಡಲಾಗಿ. ಅವರ ಹೆಸರು ಸಂಜಯ್, ತಂದೆ ಕೇಮು ಚೌಹಾನ್ ಅಂತ, 46 ಇಯರ್ಸ್, ಕೂಲಿ ಕೆಲಸ ಮಾಡ್ತಾರೆ, ವಾಸ ಬಡದಾಳ ತಾಂಡ ಅಫಜಲ್ಪುರ ತಾಲೂಕದವರು ಆಗಿರ್ತಾರೆ. ಅವ್ರ ಕಡೆನೂ ಆವಾಗ KA32Y0120 ಬೈಕನ್ನು ಅವ್ರ ಕಡೆಯಿಂದ ರಿಕವರಿ ಮಾಡಲಾಗಿದೆ. ತದನಂತರ ಅವರು ಈ ಒಂದೇ ಬೈಕಿನ ಕಳ್ಳತನ ಅಲ್ಲ, ಬೇರೆ ಬೇರೆ ಬೈಕ್ಗಳನ್ನು ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಸದ್ಯ ಕಲಬುರಗಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಅಂತಾರಾಜ್ಯ ಬೈಕ್ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಪೊಲೀಸರ ಈ ಕ್ರಮದಿಂದ ಬೈಕ್ ಕಳೆದುಕೊಂಡವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆತ ಮೋಸ್ಟ್ ವಾಂಟೆಡ್ ಖತರ್ನಾಕ್ ಅಂತಾರಾಜ್ಯ ಕಳ್ಳ. ಒಂದು ಸಾರಿ ಫೀಲ್ಡ್ಗೆ ಇಳಿದ್ರೆ ಬರಿಗೈಯಲ್ಲಿ ವಾಪಸ್ ಬಂದಿರೋ ಇತಿಹಾಸನೇ ಇಲ್ಲ. ಆದ್ರೆ ಮೊನ್ನೆ ಆತನ ಅದೃಷ್ಟ ಸರಿಯಾಗಿರ್ಲಿಲ್ಲ ಅನ್ಸುತ್ತೆ. ಬೈಕ್ ಕಳವು ಮಾಡಿ ಇನ್ನೇನ್ ಎಸ್ಕೇಪ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಖಾಕಿ ಬಲೆಗೆ ಬಿದ್ದಿದ್ದ. ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಪೊಲೀಸರ ಬಲೆಗೆ ಬಿದ್ದ ನೂರಾರು ಬೈಕ್ ಕಳ್ಳ. ಕಲಬುರಗಿಯಲ್ಲಿ ಅಂತಾರಾಜ್ಯ ಬೈಕ್ ಕಳ್ಳನ ಬಂಧನ. ಸಾಲು ಸಾಲು ನಿಲ್ಲಿಸಿರುವ ಬೈಕ್ಗಳು, ಒಂದಕ್ಕಿಂತ ಒಂದು ದುಬಾರಿ ವಾಹನಗಳು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ಬೈಕ್ ವಶಕ್ಕೆ ಪಡೆದಿರುವ ಪೊಲೀಸರು. ಎಸ್, ಇದು ಕಂಡಿದ್ದು ಕಲಬುರಗಿಯಲ್ಲಿ. ಈ ಫೋಟೋದಲ್ಲಿರುವಂತಹ ಈತನೇ ನೋಡಿ ಎಲ್ಲ ಬೈಕ್ ಕಳವು ಮಾಡಿದವ. ಈತನ ಹೆಸರು ಸಂಜಯ್ ಖೇಮು ರಾಠೋಡ್ ಅಂತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದ ನಿವಾಸಿ. ಹೆಸರಿಗೆ ಕೂಲಿ ಕೆಲಸ ಅಂತ ಹೇಳಿಕೊಂಡು ಮಾಡ್ತಿದ್ದು ಬೈಕ್ ಕಳವು. ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಿರ್ಯಾದಾರರಾಗಿರುವಂಥ ಶ್ರೀ ಭೀಮರಾಯ್ ಅವರು ಸ್ಟೇಷನ್ಗೆ ಬಂದು ಅವರು ಬೈಕನ್ನು ಆತನೂರು ಗ್ರಾಮದಿಂದ ಬಸವೇಶ್ವರ ದೇವಸ್ಥಾನದ ಪಕ್ಕದ ಸ್ಥಳದಲ್ಲಿ ತನ್ನ